ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನಿನ್ನೆ ಪ್ರತಿಭಟನೆಗಳೇನಾಯ್ತಲ್ಲ, ಜಂತರ್ ಮಂತರ್ನಿಂದ ಸಂಸತ್ ಭವನಕ್ಕೆ ಹೋಗುವಂತಹ ಒಂದು ಅಥವಾ ಮೆರವಣಿಗೆ, ಅದರ ಮೇಲಾದಂತಹ ದೌರ್ಜನ್ಯ, ಅದರ ಮುಂದುವರಿದ ಭಾಗವಾಗಿ ಇವತ್ತು ವಿರೋಧ ಪಕ್ಷಗಳ ಮೇಲೆ, ಅದರಲ್ಲೂ ರಾಹುಲ್ ಗಾಂಧಿಯ ಮೇಲೆ ದೌರ್ಜನ್ಯ ನಡೆಸೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಯಾವುದೇ ಇದನ್ನ ಕಡಿಮೆ ಮಾಡಲಿಲ್ಲ. ಚೆನ್ನಾಗಿ ದೌರ್ಜನ್ಯ ನಡೆಸಿದ್ರು. ಯಾವ ಮಟ್ಟಕ್ಕೆ ಅಂದ್ರೆ, ರಾಹುಲ್ ಗಾಂಧಿಯವರ ಮೂಗು ಮುರಿದು ಮೂಗಿನಿಂದ ರಕ್ತ ಸುರಿಯುವವರೆಗೆ ಅವರನ್ನ ಎಳೆದಾಡಿ ತಳ್ಳಾಡಿ ಅವರನ್ನ ಎತ್ತಿಕೊಂಡು ಹೋದ್ರು. ಯಾಕೆ? ಪ್ರತಿಭಟನೆ ಮಾಡಿದ್ದಕ್ಕೆ. ಪ್ರತಿಭಟನೆಯನ್ನ ಮಾಡೋ ಹಾಗಿಲ್ಲ. ಪ್ರತಿಭಟನೆಯನ್ನ ಈ ದೇಶದಲ್ಲಿ ಈಗ ನಿಷೇಧಿಸಲಾಗಿದೆ ಅನ್ನೋ ಮಟ್ಟಕ್ಕೆ ಹೋಗಿದೆ. ಪ್ರತಿಭಟನೆ ಮಾಡಿದ್ರೆ ನಿನ್ನೆ ಮಕ್ಕಳ ತಲೆ ಹೊಡೆದ್ರು, ಇವತ್ತು ವಿರೋಧ ಪಕ್ಷದ ನಾಯಕನ ಮೂಗು ಮುರಿದ್ರು. ಸೊ ಅಷ್ಟು ಮಾತ್ರ ಆಯ್ತಾ ಇವತ್ತು ಅಂದ್ರೆ? ಇಲ್ಲ. ಜಂತರ್ ಮಂತರ್ನಲ್ಲಿ ಏನಾಗ್ತಿದೆ ಅದನ್ನು ಸಹ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ, ಮತ್ತು ಏನೆಲ್ಲ ವಿಶೇಷ ಬೆಳವಣಿಗೆಗಳಾಗಿದ್ದಾವೆ. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಮೊಟ್ಟ ಮೊದಲ ಬಾರಿಗೆ ನೀಟ್ ಪೇಪರ್ ಕುರಿತಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಏನು ಜವಾಬ್ದಾರಿಯುತವಾದಂತಹ ಹೇಳಿಕೆ ಅಂತಂದ್ರೆ ನೀವು ಬೆಚ್ಚಿ ಬಿದ್ದೋಗ್ತೀರಿ. ನೀಟ್ ಪೇಪರ್ ಲೀಕ್ ಕೇವಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಲ್ಲ, ರಾಜ್ಯಗಳ ಜವಾಬ್ದಾರಿಯೂ ಸಹ. ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲಿ, ಹೇಗೆ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿನ್ನೆ ಪ್ರತಿಭಟನೆಗಳು ನಿಮಗೆ ಗೊತ್ತೇ ಇದೆ. ಜಂತರ್ ಮಂತರ್ನಿಂದ ಸಂಸತ್ತಿಗೆ ಹೊರಟಿದ್ದಂತಹ ಮಕ್ಕಳು, ವಿದ್ಯಾರ್ಥಿಗಳು, ಹೋರಾಟಗಾರರು ಎಲ್ಲರ ಮೇಲೆ ದೆಹಲಿ ಪೊಲೀಸರು ಮತ್ತು ಒಂದಷ್ಟು ಸಿವಿಲ್ ಡ್ರೆಸ್ ಅಲ್ಲಿದ್ದಂತಹ ಅಥವಾ ಗೂಂಡಾಗಳು, ಪೊಲೀಸರ ಹೆಸರಿನಲ್ಲಿ ಲಾಠಿ ಹಿಡ್ಕೊಂಡಿದ್ದಂತಹ ಗೂಂಡಾಗಳು ಸಿಕ್ಕಾಪಟ್ಟೆ ದಾಳಿಯನ್ನ ನಡೆಸಿದ್ರು, ಹಲ್ಲೆ ಮಾಡಿದ್ರು, ಕಾಲಲ್ಲಿ ಹೋದ್ರು, ಬೂಟ್ಗಾಲಲ್ಲಿ ಹೋದ್ರು, ತುಳಿದ್ರು, ಕೈ ಕಾಲು ಮುರಿದು ಹಾಕಿದ್ರು, ತಲೆ ಒಡೆದು ಹಾಕಿದ್ರು. ಏನೇನ್ ಬೇಕೋ, ಸತ್ಯವೋ, ಏನೇನ್ ಸಾಧ್ಯನೋ, ಏನೇನ್ ಮಾಡಬಹುದೋ ಎಲ್ಲವನ್ನು ಮಾಡಬೇಕಾಗ್ತು ಅಮಿತ್ ಶಾ ಪೊಲೀಸ್. ದೆಹಲಿಯಲ್ಲಿ ಪೊಲೀಸು ಅಮಿತ್ ಶಾ ಅಡಿಯಲ್ಲೇ ಬರೋದು. ಸೊ ಅದೆಲ್ಲ ನಿನ್ನೆ ನಡೀತು. ಇವತ್ತು ಜಂತರ್ ಮಂತರ್ನಲ್ಲಿ ಯಥಾ ಪ್ರಕಾರ ಪ್ರತಿಭಟನೆ ಮುಂದುವರಿತಾ ಇದೆ. ಸೊ ಅದರ ಭಾಗವಾಗಿ ಒಂದು ನೀಟ್ ಪೇಪರ್ ಲೀಕು ಮತ್ತೆ ನಿನ್ನೆ ನಡೆದಂತಹ ದೌರ್ಜನ್ಯ, ಕ್ರೌರ್ಯದ ವಿರುದ್ಧ ಇವತ್ತು ವಿರೋಧ ಪಕ್ಷಗಳು ನರೇಂದ್ರ ಮೋದಿ ಅವರ ಮನೆಯ ಮುಂದೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸದ ಮುಂದೆ ಪ್ರತಿಭಟನೆಯನ್ನ ವಿರೋಧ ಪಕ್ಷದ ನಾಯಕರೆಲ್ಲ ಸೇರ್ಕೊಂಡು ಹಮ್ಮಿಕೊಂಡಿದ್ರು. ಅದರ ನೇತೃತ್ವವನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, LOP, ಅವರು ಅದನ್ನ ನಿರ್ವಹಿಸ್ತಾ ಇದ್ರು. ಸೊ ಆ ಪ್ರತಿಭಟನೆಯಲ್ಲಿ ಎಲ್ಲ ಪಕ್ಷಗಳವರು ಸಹ ಪಾಲ್ಗೊಂಡಿದ್ರು. ವಿಶೇಷವಾಗಿ ಅಖಿಲೇಶ್ ಯಾದವ್ ಇದ್ರು, ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ಗಾಂಧಿ, ಉಳಿದಂತೆ ಕಮ್ಯುನಿಸ್ಟ್ ಪಕ್ಷದಿಂದ ಮತ್ತು ಬೇರೆ ಬೇರೆ ಪಕ್ಷಗಳಿಂದ, ಇಂಡಿಯಾ ಮೈತ್ರಿಕೂಟದ ಭಾಗವಾಗಿರುವ ಸಾಕಷ್ಟು ಪಕ್ಷಗಳ ಸಂಸದರು ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ರು. ಆ ಪ್ರತಿಭಟನೆಯಲ್ಲಿ ಅವರ ಬೇಡಿಕೆ ಇದಾಗಿತ್ತು: ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು, ಜವಾಬ್ದಾರಿ ಫಿಕ್ಸ್ ಆಗಬೇಕು. ಈ ದೇಶದಲ್ಲಿ ಏನೇ ನಡೆದರೂ ಸಹ ನಾವು ಯಾರು ಜವಾಬ್ದಾರಲ್ಲವೇ ಅಲ್ಲ ಅನ್ನೋ ರೀತಿಯಲ್ಲಿ ನಿರ್ವಹಿಸ್ತಾ ಇರುವಂತಹ ಈ ಸರ್ಕಾರದ ಮನಸ್ಥಿತಿ ಬದಲಾಗಬೇಕು. ತಪ್ಪು ಮಾಡಿದಂತಹ ವ್ಯಕ್ತಿಗಳು ಅಥವಾ ಸರಿಯಾಗಿ ನಿರ್ವಹಣೆ ಮಾಡಲಾಗದಂಥವರು ಆ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟು ತೊಲಗ್ತಾ ಇರಬೇಕು ಅಂತ ಈ ಪ್ರತಿಭಟನೆಯ ಒಂದು ಬೇಡಿಕೆಯಾಗಿತ್ತು. ಅದನ್ನಿಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ರು. ಬಟ್ ನಾನು ಹೇಳೋದಲ್ಲ, ಆರಂಭದಲ್ಲೇ ಪ್ರತಿಭಟನೆ ಈಗ ಆಲ್ಮೋಸ್ಟ್ ಕ್ರೈಮ್ ಆಗ್ಬಿಟ್ಟಿದೆ. ಪ್ರತಿಭಟನೆ ಮಾಡೋ ಹಾಗಿಲ್ಲ. ಅದು ಪ್ರಧಾನಿ ನಿವಾಸದ ಮುಂದೆ, ನೋ ವೇ, ಸಾಧ್ಯನೇ ಇಲ್ಲ. ಸೊ ಅಮಿತ್ ಶಾ ಅವರ ಪೊಲೀಸರು ಬಂದರು. ಪೊಲೀಸರು ಬರೋದಕ್ಕಿಂತ ಮೊದಲು ಒಂದು ಒಂದು ಇದಾಕ್ಬೇಕಲ್ಲ, ನಮ್ದೇನು ತಪ್ಪಿಲ್ಲ ಅಂತ ನಮ್ಮ ಮೋದಿ ಸರ್ಕಾರ ತೋರಿಸ್ಕೊಳ್ಳೋದಕ್ಕೆ ಜಿತೇಂದರ್ ಸಿಂಗ್ ಅನ್ನುವಂತಹ ಮಿನಿಸ್ಟರ್ ಅನ್ನ ಕಳಿಸಿದ್ರು ಅಲ್ಲಿಗೆ. ಪ್ರತಿಭಟನಾ ಸ್ಥಳಕ್ಕೆ ಕಳಿಸಿ ಪ್ರತಿಭಟನಾಕಾರರೊಂದಿಗೆ ಮಾತಾಡ್ಬಿಟ್ಟು ನೀವು ಅವರನ್ನ ಪ್ರತಿಭಟನೆ ವಾಪಸ್ ತಗೊಳಕ್ ಹೇಳಿ ಅಂತ ಅವರು ರಾಹುಲ್ ಗಾಂಧಿ ಹತ್ರ ಬಂದು ಮಾತಾಡಿದ್ರು. ರಾಹುಲ್ ಗಾಂಧಿ ಒಪ್ಪಲಿಲ್ಲ, ಯಾರು ಒಪ್ಪೋದಿಲ್ಲ, ಪ್ರತಿಭಟನೆ ಮಾಡೋದೇ ಅದೊಂದು ತಾರ್ಕಿಕ ಅಂತ್ಯಕ್ಕೆ ಬರಲಿ ಅಂತ. ಇವರು ಬಂದು ಹೇಳಿದ ತಕ್ಷಣ ಯಾರು ಖಾಲಿ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಮೋದಿ ಸರ್ಕಾರ ಕೊಡುವ ಆಶ್ವಾಸನೆಗಳನ್ನ ನಂಬಿ ಯಾರಾದರೂ ಸುಮ್ಮನೆ ಹೋಗ್ಬಿಟ್ರೆ ಅವರಷ್ಟು ಮೂರ್ಖರು, ದಡ್ಡರು ಈ ಜಗತ್ತಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ. ಮೋದಿ ಸರ್ಕಾರ ಕೊಡುವ ಯಾವ ಆಶ್ವಾಸನೆಯೂ ಸಹ ನಿಜ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಆ ಕ್ಷಣಕ್ಕೆ ನಿಮ್ಮನ್ನ ಯಾಮಾರಿಸೋದಕ್ಕೆ ಏನೋ ಒಂದು ಹೇಳಿಕೆ ಆಗಿರುತ್ತೆ, ಒಂದು ಆಸೆ ಆಗಿರುತ್ತೆ, ಒಂದು ಆಮಿಷ ಆಗಿರುತ್ತೆ, ಅಥವಾ ಇನ್ನೇನೋ ಆಗಿರುತ್ತೆ ಹೊರತು ಸತ್ಯ ಆಗಿರಕ್ ಸಾಧ್ಯನೇ ಇಲ್ಲ, ಮತ್ತು ಅದು ನಡೆಯೋದು ಇಲ್ಲ. ಅದು ನಡೆಯೋದು ಇಲ್ಲ. ಸೊ ವಿಪಕ್ಷ ನಾಯಕರಿಗೆ ಅದೆಲ್ಲ ಗೊತ್ತಿರುತ್ತೆ, ರಾಹುಲ್ ಗಾಂಧಿಗೂ ಗೊತ್ತಿರುತ್ತೆ. ಅವರು ನಾವು ಇಲ್ಲಿಂದ ಹೊರಡೋದಿಲ್ಲ, ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ಕೊಂಡ್ರು. ಸೊ ಪೊಲೀಸನ್ನು ಇಳಿಸಲಾಯಿತು. ಪೊಲೀಸರು ಇಳಿದ್ರು. ನಿನ್ನೆ ರೀತಿ ಕಾಕ್ರೋಚ್ ಅಥವಾ ಬೇರೆ ವಿದ್ಯಾರ್ಥಿಗಳು ಅಥವಾ ಹೋರಾಟಗಾರರು ಅವರ ಮೇಲೆ ನಡೆಸಿದಷ್ಟು ದೌರ್ಜನ್ಯವನ್ನ
ಆ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಸಂಸದರು. ಅವ್ರ ಮೇಲೆ ಆದ್ರೆ ಸಿವಿಲ್ ಡ್ರೆಸ್ ಅಲ್ಲೂ ಒಂದಷ್ಟು ಜನ ಬಂದ್ರು. ಕೇಳಿದ್ರೆ ನಾವು ಪೊಲೀಸ್ ಅಂದ್ರು. ಪೊಲೀಸ್ ಲಾಠಿ ಇತ್ತು. ಅವ್ರ ಮುಖಗಳು, ಅವ್ರ ಹೇರ್ ಸ್ಟೈಲು, ಅವ್ರ ಹಾವ ಭಾವ ಯಾವುದು ಪೊಲೀಸರ ತರ ಇರ್ಲಿಲ್ಲ. ಅವರು ಪಕ್ಕಾ ಗೂಂಡಾಗಳು, ಫೊರ್ಕಿಗಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಅಂಥವ್ರನ್ನೆಲ್ಲ ಹೊಡಿಯೋದಕ್ಕೆ, ಬಡಿಯೋದಕ್ಕೆಲ್ಲ ಬಳಸ್ಕೊಂಡಿದ್ದಾರೆ ನಿನ್ನೆ. ಅದೆಲ್ಲ ಇವತ್ತು ನಡೆಸೋದಕ್ಕೆ ಸಾಧ್ಯ ಇರಲಿಲ್ಲ. ರಾಹುಲ್ ಗಾಂಧಿ ಇರೋದ್ರಿಂದ ಮತ್ತು ವಿರೋಧ ಪಕ್ಷದ ಸಂಸದರು ಇರೋದ್ರಿಂದ. ಸೊ ರಿಯಲ್ ಪೊಲೀಸ್ ಬಂತು. ರಿಯಲ್ ಪೊಲೀಸ್ ಇವತ್ತು. ಕಂಪ್ಲೀಟ್ ರಿಯಲ್ ಪೊಲೀಸ್. ನಿನ್ನೆ ತರ ಅರ್ಧಂಬರ್ಧ ಅಲ್ಲ. ಸೊ ರಿಯಲ್ ಪೊಲೀಸ್ ಬಂದು ಅಲ್ಲಿಂದ ನಿಮ್ಮನ್ನ ನೀವು ಹೋಗ್ಬೇಕು, ಖಾಲಿ ಮಾಡಬೇಕು. ಪ್ರತಿಭಟನೆಗೆ ಅವಕಾಶ ಇಲ್ಲ. ಯಾರೇ ನಿಮ್ಗೆ ಅವಕಾಶ ಕೊಟ್ಟಿದ್ದು ಪ್ರತಿಭಟನೆ ಮಾಡೋದಕ್ಕೆ? ಯಾರ ಆಡಳಿತದಲ್ಲಿ ಬಂದು ಪ್ರತಿಭಟನೆ ಮಾಡ್ತೀನಿ ಅನ್ನೋ ತರ ಪೊಲೀಸರೇನು ಹೇಳಿರ್ತಾರೆ. ವಿಪಕ್ಷ ನಾಯಕರು, ವಿಪಕ್ಷದ ಸದಸ್ಯರು ಒಪ್ಕೊಳ್ಳಿಲ್ಲ. ತಗೊಳ್ರಿ, ದೌರ್ಜನ್ಯ ಶುರುವಾಯ್ತು. ಇವ್ರಿಗೆ ಗೊತ್ತಿರೋದು ಅದೇ ಅಲ್ವಾ? ಇವ್ರಿಗೆ ಗೊತ್ತಿರೋದು ಅದೇ. ಪ್ರಶ್ನೆ ಕೇಳಬಾರ್ದು, ನ್ಯಾಯ ಕೇಳಬಾರ್ದು. ಪ್ರಶ್ನೆ ಕೇಳೋದು, ನ್ಯಾಯ ಕೇಳೋದು ಈಗ ಅಪರಾಧ ಅಂತ ಅವ್ರನ್ನೇ ಎತ್ಕೊಂಡು ಹೋಗ್ತಾ ಇರ್ಬೇಕು ಪೊಲೀಸರು. ಇಲ್ಲ ಸಲ್ಲದ ಕೇಸುಗಳನ್ನಾದ್ರೂ ಹಾಕಿದ್ರೆ ಹಾಕ್ಬಿಡ್ತಾರೆ. ಸೊ ಇವ್ರನ್ನೆಲ್ಲ ಬಲವಂತವಾಗಿ ಎಳೆದಾಡುವಂತಹ, ಎತ್ಕೊಂಡು ಹೋಗುವಂತಹ, ಅಲ್ಲಿಂದ ವಶಕ್ಕೆ ಪಡೆಯುವಂತಹ ಕ್ರಮಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಆ ನೂಕಲು ಅದು ಇದರಲ್ಲಿ ರಾಹುಲ್ ಗಾಂಧಿ ಅವರ ಮೂಗಿಗೆ ಬಲವಾದ ಪೆಟ್ಟು ಬಿತ್ತು. ಯಾವ ಮಟ್ಟಕ್ಕೆ ಅಂದ್ರೆ ಅವ್ರ ಮೂಗಿಂದ ರಕ್ತಸ್ರಾವ ಆಗ್ತಿತ್ತು. ಆದರೂ ಸಹ ಪೊಲೀಸರು ಬಿಡದೇನೆ ಅವರನ್ನ ವ್ಯಾನ್ಗೆ ಹತ್ತಿಸ್ಕೊಂಡು ಅಲ್ಲಿಂದ ಖಾಲಿ ಮಾಡ್ಕೊಂಡು ಹೋದ್ರು. ಯಾಕಂದ್ರೆ ನರೇಂದ್ರ ಮೋದಿ ಅವರ ಮನೆ ಮುಂದೆ ಜನ ಇದ್ರೆ ನರೇಂದ್ರ ಮೋದಿ ಅವರು ಒಳಗಡೆ ಡಿಸ್ಟರ್ಬ್ ಆಗ್ತಿರುತ್ತೆ. ಪಾಪ ಅವ್ರು ಯಾವ್ದಾವ್ದೋ ಫಾರಿನ್ ಫುಡ್ ಎಲ್ಲ ತಿನ್ಬೇಕು, ಅದಕ್ಕೆಲ್ಲ ಡಿಸ್ಟರ್ಬ್ ಆಗ್ತಿರುತ್ತೆ ಅಂತ ಹೇಳಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವನ್ನ ವಿರೋಧ ಪಕ್ಷಗಳ ವಿರುದ್ಧ ಕೈಗೊಂಡು ಅಲ್ಲಿಂದ ಎಲ್ಲ ಪ್ರತಿಭಟನಾಕಾರರನ್ನು ಎತ್ಕೊಂಡು ಹೋದ್ರು. ಸೊ ಅದಿಷ್ಟು ನರೇಂದ್ರ ಮೋದಿ ಅವರ ಮನೆ ಮುಂದೆ ನಡೆದಂತಹದ್ದು ಮತ್ತು ನಡೆದಂಥ ಇಡೀ ದಿನದ ಬೆಳವಣಿಗೆ. ಈ ಕಡೆ ನರೇಂದ್ರ ಮೋದಿ ಅವರು ಇವತ್ತು ಮೊಟ್ಟ ಮೊದಲ ಬಾರಿಗೆ ನೀಟ್ ಪೇಪರ್ ಲೀಕ್ ಬಗ್ಗೆ ಮಾತಾಡಿದ್ರು ಅಂದ್ರೆ ದೇಶದ ಜನರನ್ನ ಉದ್ದೇಶಿಸಿ ಮಾತಾಡಲಿಲ್ಲ. ಅದೇನೋ ರಾತ್ರಿ ಇದ್ದಕ್ಕಿದ್ದ ಹಾಗೆ 8 ಗಂಟೆಗೆ ಬರ್ತಾರಲ್ಲ, ಬಂದ್ಬಿಟ್ಟು ಈ ದೇಶದ ಬಡವರನ್ನ ಕಿಂಡಲ್ ಮಾಡೋ ರೀತಿಯಲ್ಲಿ ನಿಮ್ಮ ಹತ್ರ ಇರೋ ಹಣ ಅಲ್ಲ, ಅದು ಕೇವಲ ಪೇಪರ್ ಅಂತ ಹೇಳಿ ನಿಮ್ಮನ್ನ ಲೈನಲ್ಲಿ ನಿಲ್ಲಿಸಿ ಸಾಯಿಸೋದಕ್ಕೆ. ಅಥವಾ ಇದ್ದಕ್ಕಿದ್ದ ಹಾಗೆ ನೈಟ್ 8 ಗಂಟೆಗೆ ಬಂದ್ಬಿಟ್ಟು ಇವತ್ತು ಮಧ್ಯರಾತ್ರಿಯಿಂದ ಯಾವನು ಎಲ್ಲಿದ್ದೀರೋ ಅಲ್ಲೇ ಇರಬೇಕು, ಯಾವನು ಮೂವ್ ಮಾಡಂಗೆ ಇಲ್ಲ, ಲಾಕ್ ಡೌನ್, ನೀವು ಎಲ್ಲಿದ್ದೀರೋ ಅಲ್ಲಿ ಸಾಯಿರಿ. ನನಗೆ ಅದೆಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ಒಂದು ಗಾಡಿ ಓಡಾಡಲ್ಲ ರೋಡ್ ಮೇಲೆ. ಲಾಕ್ಡೌನ್ ಅಂದ್ರೆ ಲಾಕ್ಡೌನ್, ಸ್ಟ್ರಿಕ್ಟ್ ಲಾಕ್ಡೌನ್ ಅಂತ ಹೇಳಿದ್ರಲ್ಲ, ಅದೇ ಅಂತಹದ್ದೇನೂ ಬಂದು ಹೇಳಲಿಲ್ಲ. ನೀಟ್ ಪೇಪರ್ ಬಗ್ಗೆ ನನಗೆ ಆಘಾತ ಆಗಿದೆ, ನೋ ನಥಿಂಗ್. 21 ಜನ ಮಕ್ಕಳು ಸಾಯ್ತಿರ್ಬೇಕಾದ್ರೆ, ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿರ್ಬೇಕಾದ್ರೆ ನೀಟ್ ಪೇಪರ್ ಲೀಕ್ ಆಗಿ ಇದೇ ನರೇಂದ್ರ ಮೋದಿ ಕಂಡ ದೇಶಗಳಿಗೆ ಹೋಗಿ ಹಲ್ಕಿಸಿತಾ ಇದ್ರು. ಬೇರೆ ದೇಶದ ಮಹಿಳಾ ಪ್ರಧಾನಿಗೆ ಚಾಕ್ಲೇಟ್ ಕೊಟ್ಟು ರೀಲ್ಸ್ ಮಾಡ್ಕೊಂಡಿದ್ರು. ಅಂಥವ್ರು ಇದನ್ನೆಲ್ಲ ಮಾಡ್ತಾರ? ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅವರು ಹೇಳಿಕೆ ಬಂದಿರುವಂತಹದ್ದು ಮಂಗಲ್ ಮಿಲನ್ ಕಾರ್ಯಕ್ರಮದಲ್ಲಿ. ಇದ್ಯಾವ್ದಿದು ಮಂಗಲ್ ಮಿಲನ್ ಅನ್ಕೊಂಡ್ರಾ? ಇದೇ ಮೋದಿ ಸರ್ಕಾರದ ಸ್ಪೆಷಾಲಿಟಿ ಇದು. ಏನು ಡಿಸೈನ್ ಹೆಸರುಗಳು ಇಡೋದು, ಫ್ಯಾನ್ಸಿ ಹೆಸರುಗಳನ್ನು ಇಡೋದು, ಒಳಗಡೆ ಏನಿರಲ್ಲ, ತಿನ್ನೋದು, ಎಂಜಾಯ್ ಮಾಡೋದು ಅಷ್ಟೇ ಇರುತ್ತೆ, ಇನ್ನೇನಿರಲ್ಲ. ಸೊ ಅಂಥದ್ದೊಂದು ಕಾರ್ಯಕ್ರಮ. ಏನದು ಮಂಗಲ್ ಮಿಲನ್ ಅಂದ್ರೆ? ಏನೋ ದೊಡ್ಡದಾಗಿದೆಯಲ್ಲ ಅಂದ್ರೆ ಎಂಥದ್ದು ಇಲ್ಲ. NDA ಮಿತ್ರ ಪಕ್ಷಗಳ ಸದಸ್ಯರ ಸಭೆ, NDA MP-ಗಳ ಸಭೆ. ಅಲ್ಲಿ ಮಾತಾಡಿದ್ರಂತೆ ನರೇಂದ್ರ ಮೋದಿ. ಹಾಗಂತ ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಹೊರಗಡೆ ಬಂದು ಜಗತ್ತಿಗೆ ಹೇಳಿದ್ರು, ಮೋದಿ ಅವರು ನೋಡ್ರಿ ಇವತ್ತು ದೊಡ್ಡ ಮನ್ಸು ಮಾಡಿದ್ದಾರೆ, ಕರುಣೆ ತೋರಿಸಿದ್ದಾರೆ, ನೀಟ್ ಪೇಪರ್ ಲೀಕ್ ಬಗ್ಗೆ ಮಾತಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಹಾಗಾದ್ರೆ ಏನು ಮಾತಾಡಿದ್ರು ಕಿರಣ್ ರಿಜಿಜು ಹೇಳಿದ್ರ ಪ್ರಕಾರ ಅಂತಂದ್ರೆ, ಅದೊಂದು ಘೋರ ಅಪರಾಧ ಅಂತ ಕೆಂಡಾಮಂಡಲ ಆದರಂತೆ ಮೋದಿ. ಘೋರ ಅಪರಾಧ. ಅದು ಘೋರ ಅಪರಾಧ ಆದ್ರೆ ಆ ಘೋರ ಅಪರಾಧ ಮಾಡಿದಂಥವ್ರು ಅದಕ್ಕೆ ಜವಾಬ್ದಾರಿ ಆಗಿರೋರ ಮೇಲೆ ಏನ್ ಕ್ರಮ ಮಾಡಿದ್ರಿ ಅಂದ್ರೆ ಅದಕ್ಕೆ ಉತ್ತರ ಇರಲ್ಲ. ಬಟ್ ಅದು ಘೋರ ಅಪರಾಧ, ಇನ್ಮೇಲೆ ಆಗೋದಕ್ಕೆ ಬಿಡಲ್ಲ. 13 ಜನರನ್ನ ಅರೆಸ್ಟ್ ಮಾಡಿಬಿಟ್ಟಿದೀವಿ, ಚಿಲ್ಟು ಪಲ್ಟುಗಳನ್ನ ಅರೆಸ್ಟ್ ಮಾಡಿದೀವಿ 13 ಜನರನ್ನ ಅಂತ. ಒಬ್ಬ NTA ಅಧಿಕಾರಿಗಳು, ಉನ್ನತ ದರ್ಜೆ ಅಧಿಕಾರಿಗಳು ಯಾರು ಕೂಡ ಶಿಕ್ಷೆಗೆ ಒಳಗಾಗ್ಲಿಲ್ಲ. ಶಿಕ್ಷಣ ಮಂತ್ರಿಗೂ ಏನೂ ಆಗಿಲ್ಲ. ಶಿಕ್ಷಣ ಮಂತ್ರಿಗೂ ಏನು ಮಾಡಲಿಲ್ಲ ನರೇಂದ್ರ ಮೋದಿ. ಆದ್ರೆ 13 ಜನನ ಬಂಧಿಸ್ಬಿಟ್ಟಿದೀವಿ. ಚಿಲ್ಟು ಪಲ್ಟು ಜೆರಾಕ್ಸ್ ಮಾಡೋರು, ಪೇಪರ್ನ ಆ ಕಡೆ ಪ್ಯೂನ್ಗಳು, ಇಂಥವ್ರನ್ನೆಲ್ಲ ಎತ್ಕೊಂಡೋಗಿದ್ದಾರೆ. ಇಂಥವ್ರನ್ನೆಲ್ಲ ಮಾಡಿದ್ದೀವಿ. ಇನ್ನು ಮುಂದೆ ಆಗೋದಕ್ಕೆ ಬಿಡೋದಿಲ್ಲ ಪೇಪರ್ ಲೀಕು. ಅದರ ಜೊತೆಗೆ
ಇನ್ನೊಂದು ಬಾಲಿಶ ಡೈಲಾಗ್ ಅನ್ನು ಹೊಡೆದಿದ್ದಾರೆ ಅಂತ ಕಿರಣ್ ರಿಜಿಜು ಹೇಳಿರೋದು ಹೊರಗಡೆ ಬಂದು ಏನೇನ್ ಮಾತಾಡಿದ್ದಾರೆ. ಈ ಪೇಪರ್ ಲೀಕ್ ಅನ್ನುವಂತಹ ವಿಚಾರ ರಾಷ್ಟ್ರ ಮಟ್ಟದ್ದು. ಇದರ ಜವಾಬ್ದಾರಿ ಕೇವಲ ಕೇಂದ್ರ ಸರ್ಕಾರದ್ದಲ್ಲ, ರಾಜ್ಯ ಸರ್ಕಾರಗಳಿಗೂ ಸಹ ಜವಾಬ್ದಾರಿ ಇದೆ. ಎಸ್, ನೋಡಿ ಹೆಂಗಿದೆ. ಚೆನ್ನಾಗಿದೆ CET ಎಕ್ಸಾಮ್ಗಳನ್ನೆಲ್ಲ ನಾಶ ಮಾಡಿ ನೀಟ್ ಅಂತ ನ್ಯಾಷನಲ್ ಲೆವೆಲ್ಗೆ ಅದನ್ನ ತಗೊಂಡು ಹೋಗಿ ಉತ್ತರ ಭಾರತೀಯರನ್ನ ದಕ್ಷಿಣ ಭಾರತದ ಸೀಟುಗಳು ಕಬಳಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡೋದಕ್ಕೆ ಈ ನೀಟನ್ನ ಮಾಡಿ ಎಲ್ಲವನ್ನೂ ತಾನೇ ಮಾಡಿ ಭುಜ ತಟ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತ ಬಿಲ್ಡಪ್ ಕೊಟ್ಕೊಂಡು ಈಗ ಅದರಲ್ಲಿ ಪೇಪರ್ ಲೀಕ್ ಆದ್ರೆ ಅದು ರಾಜ್ಯಗಳದ್ದೂ ಜವಾಬ್ದಾರಿ ಇರುತ್ತೆ, ರಾಜ್ಯಗಳು ಜವಾಬ್ದಾರಿ ಹೊರಬೇಕಾಗತ್ತೆ ಅಂತ ಹೇಳಿ ಕೈ ನೀಟಾಗಿ ತೊಳ್ಕೊಂಡು ಎಸ್ಕೇಪ್ ಆಗ್ಬಿಟ್ರು ಮೋದಿ. ಹಾಗಂತ ಕಿರಣ್ ರಿಜಿಜುನೇ ಹೇಳಿದ್ದು ಮೋದಿ ಹಿಂಗ್ ಹೇಳಿದ್ರು ಸಭೆಯಲ್ಲಿ ಅಂತ. ಕೇಂದ್ರ ಮಂತ್ರಿ ಅದನ್ನ ಹೆಮ್ಮೆಯಿಂದ ಹೇಳ್ಕೊಂಡಿದ್ದು ಕಿರಣ್ ರಿಜಿಜು. ನೋಡ್ರಿ ನಮ್ ಬಾಸ್ ಹೆಂಗೆ ನೋಡಿದ್ರ, ಈ ಟ್ಯಾಲೆಂಟ್ ಯಾರಿಗಾದ್ರೂ ಇರುತ್ತಾ ಅನ್ನೋ ರೀತಿಯಲ್ಲಿ ಫುಲ್ ಬಿಲ್ಡಪ್ ಅಲ್ಲಿ ಫುಲ್ ಜೋಶಲ್ಲಿ ಖುಷಿಯಾಗಿ ಕಿರಣ್ ರಿಜಿಜು ಆ ಡೈಲಾಗು ಕೊಡೋದು ನಮ್ ಜನನು ಕೇಳಿಸ್ಕೊಂಡ್ರು ಅಷ್ಟೇ. ಸೊ ಇದಿಷ್ಟು ಇವತ್ತು ಆಗಿರುವಂತಹ ಬೆಳವಣಿಗೆ. ಸದ್ಯಕ್ಕೆ ಏನೂ ಸಹ ಸರ್ಕಾರದ ಕಡೆಯಿಂದ ಒಳ್ಳೇದು ಅಂತ ನಡೀತಾ ಇಲ್ಲ. ಎಲ್ಲ ದೌರ್ಜನ್ಯ, ಪ್ರತಿಭಟನೆ ಮಾಡಿದ್ರೆ ದೌರ್ಜನ್ಯ, ಪ್ರಶ್ನೆ ಕೇಳಿದ್ರೆ ದೌರ್ಜನ್ಯ ಅಷ್ಟೇ, ಇನ್ನೇನಿಲ್ಲ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.